ಅದು ಎಲ್ಲ ರೀತಿಯಾಗಿ ವರದಾನ ಇರುತ್ತೆ ಅನ್ನುವಂಥದ್ದು ಕೆಲವೊಬ್ಬರಿಗೆ ಗೊತ್ತಿಲ್ಲ. ಜೀರಿಗೆಗಿಂತಲೂ ಚಿಕ್ಕದಾಗಿ ಬರುವಂಥದ್ದು ಈ ಸೀಡ್ಸ್ ಆಗಿರುತ್ತೆ. ಹೆರಿಗೆಯ ನಂತರ ಈ ಬೀಜಗಳನ್ನು ಹೆಚ್ಚು ಸೇವನೆ ಮಾಡುವುದರಿಂದ ಕೂದಲು ಯಾರಿಗೆಲ್ಲ ಉದುರುತ್ತಾ ಇದೆ ಅವರಿಗೆಲ್ಲ ಉತ್ತಮವಾದ ರೀತಿಯಲ್ಲಿ ನಿಮಗೆ ವರದಾನದ ರೀತಿಯಲ್ಲಿರುತ್ತೆ. ಸ್ಕಿನ್ ಗ್ಲೋ ಆಗುತ್ತೆ ದಿನ ದಿನ ಬಳಸುವುದರಿಂದ. ಮತ್ತು ಹಾಗೆ ಬಂಜೇತನವನ್ನು ಕೂಡ ಇದು ಹೋಗಲಾಡಿಸುವಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಇದಕ್ಕಿದೆ. ಮಹಿಳೆಯರಲ್ಲಿ ವಿಶೇಷವಾಗಿ ಋತುಚಕ್ರದ ವ್ಯತ್ಯಾಸಗಳು ಇದ್ದಲ್ಲಿ ಈ ಬೀಜಗಳನ್ನು ಸೇವನೆ ಮಾಡುವುದರಿಂದ ಅಂತಹ ತೊಂದರೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಆರೋಗ್ಯದ ರಕ್ಷಣೆಗಾಗಿ ಅನೇಕ ಮಾರ್ಗಗಳು ಇರುವಂಥದ್ದು ಸಹಜವಾಗಿ. ಇಂದಿನ ಈ ಸಂಚಿಕೆಯಲ್ಲಿ ಹೇಳುವಂಥದ್ದು ನೀವು ಈಗಾಗಲೇ ಕೇಳಿರಬಹುದು. ಈಗಾಗಲೇ ಈ ವಿಡಿಯೋ ಮಾಡಿದ್ದೀನಿ ಅಂದ್ಕೊಂಡಿದ್ದೆ, ಬಟ್ ಆದರೆ ಆಗಿರಲಿಲ್ಲ ಸರ್ಚ್ ಮಾಡಿದಾಗ. ಅದಕ್ಕೆ ಇವತ್ತು ಮಾಡಬೇಕಂತೇಳಿ ನಾನು ನಿರ್ಧಾರ ಮಾಡಿದೆ. ಇವತ್ತು ಈ ಕಾಳು ಬೀಜ ಅಂತ ಹೇಳಬಹುದು. ಈ ಬೀಜವನ್ನು ಬರೀ ಬಾಣಂತಿಯರಿಗೆ ಮಾತ್ರ ಬಳಸುವಂಥದ್ದು ವಾಡಿಕೆ ಇತ್ತು. ಆದರೆ ಅದು ಎಲ್ಲ ರೀತಿಯಾಗಿ ವರದಾನ ಇರುತ್ತೆ ಅನ್ನುವಂಥದ್ದು ಕೆಲವೊಬ್ಬರಿಗೆ ಗೊತ್ತಿಲ್ಲ. ಆದಷ್ಟು ಜನಕ್ಕೆ ಗೊತ್ತಿಲ್ಲ. ಆ ಸಮಯದಲ್ಲಿ ಮಾತ್ರ ಮಾಡುವಂಥದ್ದು ಅಂಥೇಳಿ ಅವರು ತಿಳಿದುಕೊಂಡಿರುವಂಥದ್ದು. ಅದು ತಪ್ಪು. ಪ್ರತಿಯೊಂದು ಸಲ ಪ್ರತಿದಿನವೂ ಕೂಡ ಇದನ್ನು ಸಹಜವಾಗಿ ಸೇವನೆ ಮಾಡುವಂಥದ್ದನ್ನು ರೂಢಿ ಮಾಡಿಕೊಂಡಾಗ ಎಲ್ಲ ರೀತಿಯಾದ ಲಾಭಗಳು, ಆ ಲಾಭಗಳು ಕೇಳಿದರೆ ಇಷ್ಟೆಲ್ಲ ಲಾಭ ಇದೆ ಎನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಎಲ್ಲ ಲಾಭಕ್ಕೆ ಉತ್ತಮವಾದಂಥ ಈ ಸೀಡ್ಸ್ ಅಂತ ಹೇಳಬಹುದು. ಈಗ ನಾವು ಹಿಂದೆ ಬಾಣಂತಿಯರಿಗೆ ಕೊಡುವಂಥದ್ದು ಇಪ್ಲಿ, ಮೋಡಿ, ಜಾಕಾಯಿ, ಜಾಪತ್ರಿ ಇವೆಲ್ಲ ಆ ಟೈಮಲ್ಲಿ ಮಾತ್ರ ಬಳಸುವಂಥದ್ದಾಗಿದೆ ಅಷ್ಟೆ. ಆದರೆ ಪ್ರತಿದಿನವೂ ಕೂಡ ಬಳಸುವಂಥ ಇವೆಲ್ಲ ಸಲಕರಣೆಗಳು. ಇಂದಿನ ಈ ಬೀಜದ ಹೆಸರು ಅಳವಿ ಬೀಜ, ಅಲಿಮ ಬೀಜ, ಇಂಗ್ಲೀಷಲ್ಲಿ ಗಾರ್ಡನ್ ಕ್ರಷ್ ಅಂತ ಕರೆಯುವಂಥದ್ದು ವಾಡಿಕೆ ಇದೆ. ಆಳ್ವಿ ಬೀಜ ಅಂತಲೂ ಕರೆಯುವಂಥದ್ದು ಇದೆ. ಆ ಬೀಜ ಈ ರೀತಿ ಇರುವಂಥದ್ದು ಕೆಂಪಗೆ ಈ ರೀತಿ ಇರುತ್ತೆ. ಈ ರೀತಿ ಕೆಂಪಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಅಕ್ಕಿಯ ರೀತಿಯಲ್ಲಿರುತ್ತೆ. ಅಕ್ಕಿ ರೀತಿಯಲ್ಲ, ಜೀರಿಗೆಗಿಂತಲೂ ಚಿಕ್ಕದಾಗಿ ಬರುವಂಥದ್ದು ಈ ಸೀಡ್ಸ್ ಆಗಿರುತ್ತೆ. ಮೊದಲಿಗೆ ಇದನ್ನು ಯಾರು ತಿನ್ನಬಾರದು ಅಂತ ನೋಡುವುದಾದರೆ ಗರ್ಭಿಣಿ ಮಹಿಳೆಯರು ಇದನ್ನು ಸೇವಿಸಬಾರದು. ಮಿಕ್ಕ ಎಲ್ಲರೂ ಕೂಡ ಇದನ್ನು ಸೇವಿಸಬಹುದು. ವಿಶೇಷವಾಗಿ ಹೆರಿಗೆಯ ನಂತರ ಈ ಬೀಜಗಳನ್ನು ಹೆಚ್ಚು ಸೇವನೆ ಮಾಡುವುದರಿಂದ ಮಹಿಳೆಯರಲ್ಲಿ ವಿಶೇಷವಾಗಿ ರಕ್ತದ ಕೊರತೆ ಇರುತ್ತೆ. ಅದನ್ನು ರಕ್ತ ವೃದ್ಧಿ ಮಾಡಿಕೊಡುತ್ತೆ ಈ ಬೀಜ. ಈಗ ಇದರ ಲಾಭಗಳನ್ನು ನಾವು ನೋಡೋಣ. ಮೊದಲಿಗೆ ಹಾಗೆ ಒಂದೊಂದು ಹೇಳ್ತಾ ಹೋಗ್ತೀನಿ. ಹಿಮೋಗ್ಲೋಬಿನ್ ಯಾರೆಲ್ಲ ಕೊರತೆ ಇದೆ ಅಂಥವರಿಗೆ ಉತ್ತಮವಾದಂಥ ಈ ಬೀಜ. ಹಾಗೆ ಜೀರ್ಣಾಂಗದಲ್ಲಿ ಅಸ್ತವ್ಯಸ್ತತೆ ಯಾರಿಗಿದೆ ಅವರಿಗೆಲ್ಲ ಉತ್ತಮವಾದಂಥ ಜೀರ್ಣಕ್ರಿಯೆಯನ್ನು ಪಡೆಯಬಹುದು. ಹಾಗೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಅವರಿಗೆ ಯಾರಿಗೆಲ್ಲ ಈ ತೊಂದರೆ ಇದೆ
ಅಂಥವರು ದಿನನಿತ್ಯ ಸೇವನೆ ಮಾಡುವುದರಿಂದ ಅನ್ಯ ಮಾತ್ರೆಗಳ ಗೋಜಿಗೆ ಹೋಗದೆ ಇದನ್ನು ಸಹಜವಾಗಿ ಸೇವನೆ ಮಾಡುವಂಥದ್ದು ಮಾಡಿ ದೊಡ್ಡ ಕರಳಿನ ಭಾಗದಲ್ಲಿ ಯಾವುದೇ ರೀತಿಯಾದ ಕಲ್ಮಶ ನಿಲ್ಲೋದಿಲ್ಲ. ಮಲ ವಿಸರ್ಜನೆ ಸುಖವಾಗಿ ಆಗುತ್ತೆ. ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುವುದರಿಂದ ನಾರಿನ ಅಂಶ, ಅಂಟಿನ ಅಂಶ ಹೆಚ್ಚು ಇದೆ. ಅದರಿಂದ ನಿಮಗೆ ಉತ್ತಮವಾದ ಫೈಬರ್ ಕಂಟೆಂಟ್ ನಿಮ್ಮ ದೇಹಕ್ಕೆ ಸೇರುತ್ತೆ. ಹಾಗೆ ಮಿನರಲ್ಸ್ ಕೂಡ ಅಷ್ಟೇ ಅದ್ಭುತವಾಗಿದೆ, ವಿಟಮಿನ್ಸ್ ಕೂಡ ಅಷ್ಟೇ ಅದ್ಭುತವಾಗಿದೆ ಇದರಲ್ಲಿ. ಮತ್ತು ಹಾಗೆ ನಿದ್ರಾಹೀನತೆ ಕೊರತೆಯನ್ನು ಸಹ ನೀಗಿಸುವಂಥ ಕೆಲಸ ಮಾಡುತ್ತೆ. ದೇಹದಲ್ಲಿ ಎಲ್ಲ ರೀತಿಯಾದ ಕಲ್ಮಶಗಳನ್ನು ಕೂಡ ಹೊರಹಾಕುತ್ತೆ. ಮಹಿಳೆಯರಲ್ಲಿ ವಿಶೇಷವಾಗಿ ಋತುಚಕ್ರದ ವ್ಯತ್ಯಾಸಗಳು ಇದ್ದಲ್ಲಿ ಈ ಬೀಜಗಳನ್ನು ಸೇವನೆ ಮಾಡುವುದರಿಂದ ಅಂತಹ ತೊಂದರೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಾಗೆ ಬಂಜೇತನವನ್ನು ಕೂಡ ಇದು ಹೋಗಲಾಡಿಸುವಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಇದಕ್ಕಿದೆ. ಇದರಲ್ಲಿ ಮತ್ತೆ ಹೆಚ್ಚಿನ ರೀತಿಯಲ್ಲಿ ಕಬ್ಬಿಣ ಅಂಶ ಅಂದರೆ ಐರನ್ ಕಂಟೆಂಟ್ ಅತಿ ಹೆಚ್ಚಾಗಿದೆ. ಅದರಿಂದ ಹಿಮೋಗ್ಲೋಬಿನ್ ವೃದ್ಧಿಯಾಗುತ್ತೆ. ಮತ್ತು ಕಣ್ಣಿನ ದೃಷ್ಟಿ ದೋಷಗಳಿಗೂ ಕೂಡ ಉತ್ತಮ. ಕೂದಲು ಯಾರಿಗೆಲ್ಲ ಉದುರುತ್ತಾ ಇದೆ ಅವರಿಗೆಲ್ಲ ಉತ್ತಮವಾದ ರೀತಿಯಲ್ಲಿ ನಿಮಗೆ ವರದಾನದ ರೀತಿಯಲ್ಲಿರುತ್ತೆ. ಸ್ಕಿನ್ ಗ್ಲೋ ಆಗುತ್ತೆ ದಿನ ಬಳಸುವುದರಿಂದ. ಮತ್ತು ಕ್ಯಾಲ್ಸಿಯಂ ಸತ್ವ ಕೂಡ ಹೇರಳವಾಗಿದೆ ಇದರಲ್ಲಿ. ಇಷ್ಟೇ ಅಂತ ಏನೂ ಇಲ್ಲ, ಎಲ್ಲ ರೀತಿಯಲ್ಲಿ 1, 2 ಅಲ್ಲ, 3 ಅಲ್ಲ, 4 ಅಲ್ಲ, ಎಲ್ಲ ರೀತಿಯಾದ ಲಾಭಗಳು ಇದರಲ್ಲಿ. ಅದು ಹೇಳ್ತಾ ಹೋದಷ್ಟು ಇನ್ನೂ ಉದ್ದವಾಗಿ ಬೆಳೀತಾ ಹೋಗುತ್ತೆ. ಅದನ್ನು ಎಲ್ಲ ರೀತಿ ಲಾಭ ಅಂದರೆ ಮುಗಿದೋಯ್ತು, ಏನು ಇನ್ನೊಂದು ಮಾತೇ ಇಲ್ಲ ಹೇಳೋದರಲ್ಲಿ. ಇದನ್ನು ಬೀಜಗಳ ಬಗ್ಗೆ ಲಾಭಗಳನ್ನು ತಿಳ್ಕೊಂಡಾಯಿತು. ಇದನ್ನು ಬಳಸುವಂಥದ್ದು ಹೇಗೆ? ಈಗ ಸಹಜವಾಗಿ ಇದನ್ನು ಸೇವನೆ ಮಾಡುವಂಥವರು 8 ಗಂಟೆಗಳ ಕಾಲ ನೆನೆಸಿಡಬೇಕು. ಮೊದಲನೆಯದಾಗಿ ಬೆಳಗಿನ ಜಾವ ನೀವು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಉತ್ತಮವಾದ ಲಾಭ. ಯಾವಾಗ ಬೇಕಾದರೂ ಸೇವನೆ ಮಾಡಿ, ಆದರೆ ಒಂದು ಸ್ವಲ್ಪ ಪರ್ಸೆಂಟೇಜ್, ಒಂದು 5% ಕಮ್ಮಿ ಆಗ್ಬೋದು ಅಷ್ಟೇ ವ್ಯತ್ಯಾಸ, ಜಾಸ್ತಿ ಏನೂ ಆಗೋದಿಲ್ಲ. 8 ಗಂಟೆಗಳು ಅಂದರೆ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ನೀವು ಈ ಬೀಜವನ್ನು ಒಬ್ಬ ವ್ಯಕ್ತಿ ಸೇವನೆ ಮಾಡುವುದಾದರೆ 1 ಸ್ಪೂನನ್ನು ಸಾಕು. ನಿಮ್ಮಲ್ಲಿ 4 ಜನ ಅಂತ 4 ಸ್ಪೂನ್ ಹಾಕುವಂಥದ್ದು ಮಾಡಿಕೊಳ್ಳಿ. ಪ್ರತಿಯೊಬ್ಬರು ಸೇವನೆ ಮಾಡುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ. ಇದನ್ನು ನೆನೆಸಿದ ನಂತರ ಬೆಳಗಿನ ಜಾವ ಅದೇ ನೀರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಬೆರೆಸಿ ಕುದಿಯೋದಕ್ಕೆ ಬಿಡಬೇಕು. ಇದನ್ನು ಬೆಲ್ಲ ಹಾಕಿ ನೀವು ಸೇವನೆ ಮಾಡಬಹುದು, ಹಾಗೇ ಬೇಕಾದರೂ ಸೇವನೆ ಮಾಡ್ಬೋದು. ಒಂದು ಸ್ವಲ್ಪ ನಿಂಬೆಹಣ್ಣು, ಇಲ್ಲದ್ರೆ ಸ್ವಲ್ಪ ತಣ್ಣಗಾದ ನಂತರ ನಿಂಬೆಹಣ್ಣು ಮತ್ತು ಜೇನುತುಪ್ಪವನ್ನು ಬೆರೆಸಿ ಕುಡಿಬೋದು. ಇದು ಒಂದು ರೀತಿ. ಇಲ್ಲ ನಾವು ಇನ್ನೊಂದು ಸ್ವಲ್ಪ ಬೇರೆ ರೀತಿ ನೋಡುವುದಾದರೆ ಕುದ್ದ ನಂತರ ಒಂದು ಸ್ವಲ್ಪ ಹಾಲನ್ನು ಹಾಕಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಮಿಶ್ರಣ ಮಾಡಿ ಕುಡಿಯುವಂಥದ್ದು ಕೂಡ ಒಂದು ರೀತಿ ಇದೆ. ಹಾಗೆ ಕಷಾಯದ ರೂಪದಲ್ಲಿ ಕೂಡ ಇದನ್ನು ಮಾಡಿ ಕುಡಿಯುವಂಥದ್ದು ವಾಡಿಕೆಯಲ್ಲಿ ಇದೆ. ಇದನ್ನು ಚಟ್ನಿ ಪುಡಿ ಮಾಡಿ ನಿಮ್ಮ ಊಟದ ಜೊತೆಯಲ್ಲಿ ಸೇವನೆ ಮಾಡುವಂಥದ್ದು ಕೂಡ ವಾಡಿಕೆ ಇದೆ. ಇದನ್ನು ಪಾಯಸದ ರೀತಿಯಲ್ಲಿ ಮಾಡಿ ಕುಡಿಯುವಂಥದ್ದು ಕೂಡ ಇದೆ. ಹಾಗೆ ಲಡ್ಡುಗಳನ್ನು ಮಾಡಿ ಕೂಡ ತಿನ್ನುವಂಥದ್ದು ವಾಡಿಕೆ ಇದೆ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ದಿನನಿತ್ಯ ಸೇವನೆ ಮಾಡುವಂಥದ್ದು ಅಭ್ಯಾಸದಲ್ಲೇ ಇದನ್ನು ತೊಡಗಿ ಉತ್ತಮವಾದ ರೀತಿ ಲಾಭವನ್ನು ಮಿಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ಅನ್ಯ ಮಾತ್ರೆಗಳು ಅದು ಇದು ಅಂಥೇಳಿ ಗೋಜುಗಳನ್ನು ಮಾಡಿ ಇನ್ನೊಂದು ಕಾಯಿಲೆಗೆ ತಿರುಗುವುದ ರೀತಿಯಲ್ಲಿ ನೀವು ಮತ್ತೊಮ್ಮೆ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿದಿರಿ. ಇಂತಹ ಸುಲಭವಾಗಿರುವಂಥ ನಮ್ಮ ನಾಡಲ್ಲಿ ಬೆಳೆಯುವಂಥ ನಮ್ಮ ದೇಶದಲ್ಲಿ ಬೆಳೆಯುವಂಥ ಇಂತಹ ಧಾನ್ಯಗಳನ್ನು ಹೇರಳವಾಗಿ ಬಳಸುವುದರಿಂದ ನಮಗೆ ಉತ್ತಮವಾದ ಆರೋಗ್ಯದಲ್ಲಿ ಲಾಭವೇ ಲಾಭ ಸಿಗುತ್ತೆ. ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಯಶಸ್ವಿಪೂರ್ಣವಾಗಿ ನಡೆದಿದೆ. ಅದು ಯಾವುದು ಅಂತ ನೋಡ್ತೀರಾ? ಇದೇ ಮುದ್ರಾ ಶಿಬಿರ, ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ. ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು.
ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿಲ್ಲ. ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು 4ನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ. ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು. ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು, ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು. ಅವರ ನುಡಿಗಳನ್ನು ನೀವು ಕೇಳಿ ಅವರನ್ನು ನೋಡಿ ಆನಂದಿಸಿ. ನನ್ನ ಹೆಸರು ರವಿಕಿರಣ್ ಅಂತ. ನಾವಿವತ್ತು ಮುದ್ರಾ ಶಿಬಿರಕ್ಕೆ ಬಂದಿದ್ದೀವಿ. ಇದರಲ್ಲಿ ಎಲ್ಲ ಮುದ್ರೆಗಳು ಏನಕ್ಕೆ ಬಳಸ್ತೀವಿ, ಅದರ ಉಪಯೋಗಗಳೇನು, ಆಮೇಲೆ ಅದರಿಂದ ನಮ್ಮ ದೇಹಕ್ಕೆ ಹೇಗೆ ನಾವು ನಮ್ಮ ದೇಹವನ್ನು ಉತ್ತಮಗೊಳಿಸ್ಕೋಬಹುದು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಕುಬೇರ ಮುದ್ರೆಯನ್ನು ಹೇಗೆ ಅದನ್ನು ಅಭ್ಯಾಸ ಮಾಡೋದು, ಅದರಲ್ಲಿ ಸಾಧನೆ ಮಾಡೋದು, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಒಂದು ಕಣ್ತೆರೆಸುವಂಥ ಒಂದು ಸೆಷನ್ ಆಗಿತ್ತು ಇದು. ಅದಕ್ಕಾಗಿ ನಾನು ಈ ಹಂಸಯೋಗ ಫೌಂಡೇಶನ್ಗೆ ಮತ್ತು ಸತ್ಯನಾರಾಯಣ ಸರ್ಗೆ ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನೋಡಿದ್ರಲ್ವಾ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು. ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ. ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂಥೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಹೇಳಿಕೊಡ್ತಾ ಬರ್ತೀವಿ. ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿರಿ. ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀನಿ, ಆ ರೀತಿ ಬ್ಲಾಕೇಜ್ ಆಗಿರುತ್ತೆ. ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ. ಮುದ್ರೆ ಶಿಬಿರದಲ್ಲಿ ಸಿಗೋಣವೇ? ಜನ್ರೇಷನ್ ಹೇಗಾಗಿದೆ ಅಂತಂದರೆ ಬೆಳಗಿನ ಜಾವ ಎದ್ದ ತಕ್ಷಣ ಕಾಫಿ ಟೀ ಕುಡಿಯುವಂಥದ್ದು ವಾಡಿಕೆ ಇದೆ. ಅದರ ಬದಲಾಗಿ ಈ ಬೀಜವನ್ನು ನೆನೆಸಿ ದಿನ ಕಷಾಯದ ರೂಪದಲ್ಲಿ ಹಾಗೆ ಕುಡಿಯುವಂಥದ್ದನ್ನು ಮಾಡಬೇಕು. ಕಷಾಯದಲ್ಲಿ ತುಂಬ ವಿಷಕಾರಿ ಏನೂ ಇರುವುದಿಲ್ಲ. ಸ್ವಲ್ಪ ಬೆಲ್ಲವನ್ನು ಬೆರೆಸಿ ನೀವು ಹಾಲು ಮಿಕ್ಸ್ ಮಾಡಿ ಕುಡಿದಾಗ ಆ ಸ್ವಾದವೇ ಅದ್ಭುತವಾಗಿರುತ್ತೆ. ಸೇವನೆ ಮಾಡಿ ನೋಡಿ. ಇಂತಹ ಬೀಜಗಳನ್ನು ನಿಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿ ಆರೋಗ್ಯವಂತರಾಗಿ ಭಾಗ್ಯವಂತರಾಗಿ ಸುಖವಾಗಿರಿ. ಈ ಬೀಜವನ್ನು ಎಲ್ಲಿ ತಗೋಬೇಕು, ಎಲ್ಲಿ ಸಿಗುತ್ತೆ ಅಂತಂದರೆ ಕೆಲವೊಂದು ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ಯಾರು ಹೆಚ್ಚು ಬಳಸೋದಿಲ್ಲ, ಅದರಿಂದ ಕೆಲವೊಂದು ಅಂಗಡಿಗಳಲ್ಲಿ ಸಿಗುವುದಿಲ್ಲ. ಇದು ಆನ್ಲೈನಲ್ಲಿ ಈಗ ಟೆಕ್ನಾಲಜಿ ಭಾಳ ಬದಲಾಗಿದೆ. ಪ್ರತಿಯೊಂದು ಊರುಗಳಲ್ಲಿ ಕೂಡ ಡೆಲಿವರಿ ಸಿಗುತ್ತೆ. ನೀವು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ನಿಮಗೆ ತಂದು ಕೊಡ್ತಾರೆ. ನೀವು ಎಲ್ಲಿ ಹೋಗುವಂಥದ್ದು ಕೂಡ ಬೇಕಾಗಿಲ್ಲ. ಇದರೊಂದು ಸ್ವಲ್ಪ ಬೆಲೆ ಒಂದು ಸ್ವಲ್ಪ ದುಬಾರಿ ಇರುತ್ತೆ. ದುಬಾರಿ ಅಂದ ತಕ್ಷಣವೇ 1000-2000 ಅಲ್ಲ, ಬರೀ 250ರಿಂದ 300 ರೂಪಾಯಿ ಆಸುಪಾಸಿನ ಒಳಗಡೆ ಇರುತ್ತೆ ಒಂದು ಕೆಜಿಗೆ. ಒಂದು ಸ್ಪೂನನ್ನು ನಾವು ಬಳಸಿದಾಗ ನಿಮಗೆ ಉತ್ತಮವಾದ ಲಾಭ ಸಿಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗೋಣವೇ? ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಆದರೆ ಬೇಗ ಮಲಗಿ ಬೇಗ ಏಳುವಂಥ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಶುಭ ದಿನ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.